ಕೋಲಿ ಸಮಾಜವನ್ನ ಎಸ್ಟಿಗೆ ಸೇರ್ಪಡಿಸ್ತೇನೆ, ಇಲ್ಲದಿದ್ದಲ್ಲಿ ನಮ್ಮ ಸಮಾಜದವರು ನನ್ನನ್ನ ಗಲ್ಲಿಗೇರಿಸಲಿ ಅಂತ ಕಲಬುರಗಿಯಲ್ಲಿ ಮಾಜಿ ಸಚಿವ ಬಾಬುರಾವ್ ಚಿಂಚನಸೂರು ಪ್ರತಿಜ್ಞೆಯನ್ನ ಮಾಡಿದ್ದಾರೆ. ಕಡೆ ಕ್ಷಣದ ಕಸರತ್ತನ್ನ ಮಾಡ್ತಾ ಇದ್ದಾರೆ ಬಿಜೆಪಿ ನಾಯಕರು. ಈಗ ಕೋಲಿ ಸಮಾಜದ ಪ್ರಮುಖ ನಾಯಕ ಮಾಜಿ ಸಚಿವ ಮಾಜಿ ಶಾಸಕ ಬಾಬುರಾವ್ ಚಿಂಚನಸೂರು ಅವರು ಪ್ರತಿಜ್ಞೆಯೊಂದನ್ನ ಮಾಡಿರುವಂತದ್ದು. ಇಲ್ಲಿ ಚುನಾವಣೆ ಮುಗಿದ 2 ತಿಂಗಳಲ್ಲಿ ಇದನ್ನ ನೆರವೇರಿಸ್ತೀನಿ, ನಾನು ಈ ಕೆಲಸ ನನ್ನ ಕೈಯಲ್ಲಿ ಆಗಲ್ಲವೆಂದ್ರೆ ಗಲ್ಲಿಗೇರಲು ಕೂಡ ಸಿದ್ಧ. ಮಲ್ಲಿಕಾರ್ಜುನ ಖರ್ಗೆ ಕೋಲಿ ಸಮಾಜದ ಗಡು ವಿರೋಧಿ ಅಂತ ಕೂಡ ಇವರು ಆರೋಪವನ್ನ ಮಾಡ್ತಾ ಇದ್ದಾರೆ. ಕಲಬುರಗಿಯಲ್ಲಿ ಮಾಜಿ ಸಚಿವ ಬಾಬುರಾವ್ ಚಿಂಚನಸೂರು ಹೇಳಿಕೆಯನ್ನ ನೀಡಿದ್ದಾರೆ. ಬಾಬುರಾವ್ ಚಿಂಚನಸೂರು ಮಾಜಿ ಸಚಿವ ಈಗ ಆಲ್ರೆಡಿ ಕಾಂಗ್ರೆಸ್ ಅನ್ನ ತೊರೆದು ಬಿಜೆಪಿ ಸೇರಿರುವಂತ ನಾಯಕ ಉಮೇಶ್ ಜಾಧವ್ ಅವರನ್ನ ಗೆಲ್ಲಿಸಿಕೊಂಡು ಬರುವ ನಿಟ್ಟಿನಲ್ಲಿ ಪಣ ತೊಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ಕೋಲಿ ಸಮಾಜವನ್ನ ಎಸ್ಟಿಗೆ ಸೇರ್ಪಡಿಸ್ತೀನಿ ಅಂತ ಚಾಲೆಂಜ್ ಕೂಡ ಮಾಡಿದ್ದಾರೆ. ಇಲ್ಲದೆ ಹೋದ್ರೆ ಗಲ್ಲಿಗೇರಿಸಿ ನನ್ನ ಅಂತ. ಆದ್ರೆ ಕಾಂಗ್ರೆಸ್ನವರು 70 ವರ್ಷ ಆದ್ರೂ ಕೋಲಿ ಸಮಾಜ ಗುರುತಿಸಿಲ್ಲ. ಕೋಲಿ ಸಮಾಜಕ್ಕೆ ಕೊಳ್ಳಿ ಪೆಟ್ಟು ಹಾಕಿದಾರ, ಕೋಲಿ ಸಮಾಜ ತುಳಿದಿದಾರ, ಕೋಲಿ ಸಮಾಜಕ್ಕೆ ಅನಾಥ ಸ್ಥಿತಿಯಲ್ಲಿ ಕಾಂಗ್ರೆಸ್ನವ್ರು ಇಟ್ಟಿದ್ದಾರೆ. ನಾನು ಎಷ್ಟಿ ಮಾಡೇ ಸಾಯ್ತೀನಿ ಅಂತಂದು ಸಮಾಜ ಬಂಧುಗಳು ಹೇಳಿದ್ದೀನಿ. ಇವತ್ತಿನ ಚುನಾವಣೆ ಆದ ನಂತರವೇ ಮೋದಿಯವರು ಹೇಳಿದಾರ, ಮೈ ಕೋಳಿ ಸಮಾಜಕ್ಕೂ ಯಾದ್ ರಕ್ಕಂಗ ಅಂತ ಹೇಳಿದಾರ. ನಾನು ಡೆಲ್ಲಿಗೆ ಹೋಗಿ 2 ತಿಂಗಳು ಡೆಲ್ಲಿ ಒಳಗೆ ಕ್ಯಾಂಪ್ ಹಾಕಿ ಎಷ್ಟಿ ಮಾಡ್ಕೊಂಡೇ ಬರ್ತೀನಿ. ಎಷ್ಟಿ ಮಾಡ್ಕೊಂಡು ಬಂದೆ ಬಾಬುರಾವ್ ಚಿಂಚನಸೂರು ಸಾಯ. ಅದಕ್ಕೆ ಇವತ್ತಿನ ದಿವಸ ಒಂದು ವೇಳೆ ನಾನು ಎಷ್ಟಿ ಮಾಡಿಲ್ಲಪ್ಪ ಅಂತಂದ್ರೆ ನಮ್ಮ ಸಮಾಜದವರೇ, ನಮ್ಮ ಸಮಾಜ ಕುಲಬಾಂಧವರೇ ನಾನು ಗಲ್ಲಿಗೆ ಏರಿಸಲ್ಲ. ಶಿವಮೊಗ್ಗದಲ್ಲಿ ಈ ಬಾರಿ ರಾಘವೇಂದ್ರ ಸೋಲಿಸ್ತಾರೆ ಅಂತ ರೇವಣ್ಣ ಅವರು ಹೊಸದೊಂದು ಬಾಂಬ್ ಹಾಕಿದ್ದಾರೆ. ಬಿಜೆಪಿಯ ಪವರ್ಫುಲ್ ಮುಖಂಡರಿಂದಲೇ ಈ ತೀರ್ಮಾನವನ್ನ ಮಾಡಲಾಗಿದೆ ಅಂತ. ಶಿವಮೊಗ್ಗದಲ್ಲಿ ಈ ಬಾರಿ ರಾಘವೇಂದ್ರ ಸೋಲ್ತಾರೆ, ಬಿಜೆಪಿಯ ಪವರ್ಫುಲ್ ಮುಖಂಡರಿಂದಲೇ ಈ ಒಂದು ತೀರ್ಮಾನವನ್ನ ಮಾಡಲಾಗಿದೆ. ನನ್ನ ಬಳಿ ಬಿಜೆಪಿಯ ಕೆಲ ಮುಖಂಡರ ಹೇಳಿಕೊಂಡಿದ್ದಾರೆ ಅಂತ ಸಚಿವ ರೇವಣ್ಣ ಹೊಸದೊಂದು ಬಾಂಬ್ ಅನ್ನ ಸಿಡಿಸಿದ್ದಾರೆ. ಇಲ್ಲಿ ನೋಡ್ತಾ ಇದ್ದೀವಿ, ಶಿಕಾರಿಪುರ ಸೊರಬಕ್ಕೆ ಸರ್ಕಾರದಿಂದ ಹಣ ಬಿಡುಗಡೆ ಆಗಿದೆ. ಅದನ್ನ ನಮ್ಮ ಸರ್ಕಾರ ಬಿಡುಗಡೆ ಮಾಡಿರೋದು. ಯಡಿಯೂರಪ್ಪ ಸಿಎಂ ಆಗಿದ್ದಾಗ ಯಾಕೆ ಮಾಡಲಿಲ್ಲ ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ. ನೇರಾವರಿಗೆ ಡಿಕೆಶಿ ಹಣ ಬಿಡುಗಡೆ ಅಂತ ರಾಘವೇಂದ್ರ ಅವರೇ ಹೇಳಿದ್ದಾರಲ್ಲ ಅಂತ ಕೂಡ ಎಚ್ ಡಿ ರೇವಣ್ಣ ಅವರು ಮಾತನಾಡಿದ್ದಾರೆ. ಬಿಜೆಪಿ ಅಭ್ಯರ್ಥಿ ರಾಘವೇಂದ್ರ ವಿರುದ್ಧ ಕೋಪವಿದೆ. ಬಿಜೆಪಿಯಿಂದ ಒಬ್ಬ ಕುರುಬರಿಗೂ ಕೂಡ ಸೀಟನ್ನ ಕೊಟ್ಟಿಲ್ಲ ಎಂಬ ಸಿಟ್ಟಿದೆ. 2013ರಲ್ಲಿ ಸೋತಿರುವಂತ ಸಿಟ್ಟು ಸಹ ಈಶ್ವರಪ್ಪ ಅವರಿಗೆ ಇದೆ ಅಂತ. ಈಗ ಈಶ್ವರಪ್ಪ ಅವರ ಅಂದ್ರೆ ಇಲ್ಲಿ ಪ್ರಮುಖವಾಗಿ ಈಶ್ವರಪ್ಪ ಅವರೇ ರಾಘವೇಂದ್ರ ಅವರನ್ನ ಸೋಲಿಸ್ತಾರೆ ಅನ್ನುವ ಲೆಕ್ಕಾಚಾರದಲ್ಲಿ ಮಾತನಾಡಿದ್ದಾರೆ ಎಚ್ ಡಿ ರೇವಣ್ಣ ಅವರು. ಬಿಜೆಪಿಯಿಂದ ಒಬ್ಬ ಕುರುಬರಿಗೂ ಕೂಡ ಸೀಟನ್ನ ಕೊಟ್ಟಿಲ್ಲ ಎಂಬ ಸಿಟ್ಟು ಆ ಒಂದು ಜಾತಿಯವರಿಗಿದೆ. ಸೊ ಹೀಗಾಗಿ ಅವರನ್ನ ಸೋಲಿಸ್ತಾರೆ ಅನ್ನುವ ಒಂದು ಬಾಂಬ್ ಅನ್ನ ಸಿಡಿಸಿರುವಂತದ್ದು. ಈಶ್ವರಪ್ಪನವರೇ ಮುಂದೆ ನಿಂತು ಸೋಲಿಸ್ತಾರೆ ಅನ್ನುವ ಲೆಕ್ಕಾಚಾರದಲ್ಲಿ ಮಾತನಾಡಿದ್ದಾರೆ. ಏನು ಇವತ್ತು ನಾಳೆ ಇವರು ಏನೇನು ಮಾಡಿದ್ರು ಜನ ಇವತ್ತು ಶಿವಮೊಗ್ಗದಲ್ಲಿ ತೀರ್ಮಾನ ಮಾಡಿದರು. ಕೆಲವು ಏನು ಬ್ಯಾಕ್ವರ್ಡ್ಸ್ ಲೀಡರ್ ಇದ್ದಾರೆ ಅವರು ಈ ಸಾರಿ ರಾಘವೇಂದ್ರವರ ಬಿಜೆಪಿಯ ಬ್ಯಾಕ್ವರ್ಡ್ ಲೀಡರ್ಸ್ಗಳೇ ಇವತ್ತು ನಮ್ಮ ರಾಘವೇಂದ್ರವ್ರನ್ನ ಮನೆ ಕಳಿಸ್ಬೇಕು ಅಂತ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ. ಶಿಕಾರಿಪುರದಲ್ಲಿ ಸುಮಾರು ಹೊಸೂರು ಹೋಬಳಿಯ ಉಡುಗೆ ತಾಡುಗುಂದ ಲಿಫ್ಟ್ ಇರಿಗೇಷನ್ ಸುಮಾರು 200 ಕೋಟಿ ಇವತ್ತು ಕುಮಾರಣ್ಣನ ಸರ್ಕಾರ ಮಂಜೂರಾತಿ ಮಾಡಿದೆ. ಕುಮಾರಣ್ಣನ ಸರ್ಕಾರ ಮಂಜೂರಾತಿ ಮಾಡಿದೆ, ಯಾಕೆ ಅವರಿದ್ದ ಮಾಡಲಿಲ್ಲ? ಈಶ್ವರಪ್ಪನವರೇ ಕುಮಾರಸ್ವಾಮಿ ಸರ್ಕಾರದಲ್ಲಿ 20 ತಿಂಗಳು ಮಂತ್ರಿ ಇದ್ರಲ್ಲ, ಯಾಕೆ ಮಾಡಲಿಲ್ಲ? ಯಡಿಯೂರಪ್ಪನವರೇ 3 ವರ್ಷ ಈ ರಾಜ್ಯದ ಮುಖ್ಯಮಂತ್ರಿ, ಯಾಕೆ ಮಾಡಲಿಲ್ಲ? ಇಲ್ಲ ಸರ್, ಈಶ್ವರಪ್ಪನವ್ರು ಮಾಡೋಕ್ಕೆ ತಯಾರಿದ್ರು.